ಆತ್ಮೀಯರ ಇವತ್ತಿನ ಸಂಚಿಕೆಯಲ್ಲಿ ಈ ಮೂಲವ್ಯಾಧಿ ಸಮಸ್ಯೆ ಪೈಲ್ಸ್ ಪಿಜರ್ ಪಿಸ್ತುಲಾ ಅಂತ ಏನು ಕರೀತಾರೆ, ಅದಕ್ಕೆ ಪಿಜರು ಮತ್ತು ಪೈಲ್ಸ್ಗೆ ಮನೆಮದ್ದನ್ನು ನೋಡೋಣ. ಹಲವಾರು ವರ್ಷ ಇದರ ಬಗ್ಗೆ ಸಂಶೋಧನೆ ಮಾಡಿ ಒಂದು ಔಷಧಿ ಮಾಡಿದ್ದೇವೆ. ಆ ಔಷಧಿಯನ್ನು ಬಳಸೋದ್ರಿಂದ ಪಿಸ್ತುಲಾ ಗುಣ ಆಗ್ತದೆ. ಪಿಸ್ತುಲಾ ಭಾಳ ಕಷ್ಟ, ಅದು ಗುಣ ಆಗೋದಿಲ್ಲ. ಆ ಪಿಸ್ತುಲಾಗೆ ನಾವೊಂದು ಒಳ್ಳೆಯ ಔಷಧಿಯನ್ನು ಮಾಡಿದ್ದೇವೆ. ಆ ಔಷಧಿಗೂ ಗುಣ ಆಗಿಲ್ಲ ಅಂದರೆ ಅದು ಕ್ಯಾನ್ಸರಸ್ ಅಂತ ತಿಳ್ಕೊಬೋದು ಅಷ್ಟೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರ್ಕಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರ ಇವತ್ತಿನ ಸಂಚಿಕೆಯಲ್ಲಿ ಈ ಮೂಲವ್ಯಾಧಿ ಸಮಸ್ಯೆ ಪೈಲ್ಸ್ ಪಿಜರ್ ಪಿಸ್ತುಲಾ ಅಂತ ಏನು ಕರೀತಾರೆ, ಅದಕ್ಕೆ ಪಿಜರು ಮತ್ತು ಪೈಲ್ಸ್ಗೆ ಮನೆಮದ್ದನ್ನು ನೋಡೋಣ. ಪಿಸ್ತುಲಾ ಭಾಳ ಕಷ್ಟ, ಅದು ಗುಣ ಆಗೋದಿಲ್ಲ. ಆ ಪಿಸ್ತುಲಾಗೆ ನಾವೊಂದು ಒಳ್ಳೆಯ ಔಷಧಿಯನ್ನು ಮಾಡಿದ್ದೇವೆ. ಎಲ್ಲೂ ಈ ಪಿಸ್ತುಲಾಗೆ ಔಷಧಿ ಇಲ್ಲ ಅಂತ ಹೇಳ್ತಾರೆ. ಹಲವಾರು ವರ್ಷ ಇದರ ಬಗ್ಗೆ ಸಂಶೋಧನೆ ಮಾಡಿ ಒಂದು ಔಷಧಿ ಮಾಡಿದ್ದೇವೆ. ಆ ಔಷಧಿಯನ್ನು ಬಳಸೋದ್ರಿಂದ ಪಿಸ್ತುಲಾ ಗುಣ ಆಗ್ತದೆ. ಆ ಔಷಧಿಗೂ ಗುಣ ಆಗಿಲ್ಲ ಅಂದರೆ ಅದು ಕ್ಯಾನ್ಸರಸ್ ಅಂತ ತಿಳ್ಕೊಬೋದು ಅಷ್ಟೇ. ಅಷ್ಟು ಒಳ್ಳೆಯ ಔಷಧಿಯನ್ನು ನಾವು ಪಿಸ್ತುಲಾಗೆ ಮಾಡಿರ್ತಕ್ಕಂಥದ್ದನ್ನು ತಾವು ಬಳಸ್ಬೋದು. ಅದು ಪಿಸ್ತುಲಾಗೆ ಸರ್ವಶ್ರೇಷ್ಠ ಔಷಧಿ ಅಂತ ನನ್ನ ಅನುಭವದಲ್ಲಿ ನಾನು ಹೇಳ್ತೇನೆ. ಹಾಗೆ ಪಿಜರು ಮತ್ತು ಈ ಥರ ಮೊಳಕೆ ಮೂಲವ್ಯಾಧಿ ಏನಾರು ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಒಂದು ಲೇಪನ ಬಳಸ್ಬೋದು. ಮೊದಲನೇದಾಗಿ ಇಂಥ ಸಮಸ್ಯೆಗಳು ಯಾಕೆ ಬರ್ತಾವೆ ಅಂದರೆ, ಅಜೀರ್ಣ, ಮಲಬದ್ಧತೆ ಸಮಸ್ಯೆ, ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳನ್ನು ತಿನ್ನೋದು, ರಾತ್ರಿ ತಡವಾಗಿ ಮೇಲೆ ಬೆಳಿಗ್ಗೆ ತಡವಾಗಿ ಹೇಳೋದು, ಗುಟ್ಕಾ, ತಂಬಾಕು, ಬೀಡಿ, ಸಿಗರೇಟು, ಸರಾಯಿ ಇಂಥ ದುಶ್ಚಟಗಳಿಂದ ಇಂಥ ಸಮಸ್ಯೆಗಳು ಬರ್ತವೆ. ಹೆಚ್ಚು ಹೊತ್ತು ಕುಂತು ಕೆಲಸ ಮಾಡೋದ್ರಿಂದನೂ ಕೂಡ ಉಷ್ಣ ಜಾಸ್ತಿಯಾಗಿ ಆ ಮೂಲ ದ್ವಾರಕ್ಕೆ ಹೆಚ್ಚು ಒತ್ತಡದಿಂದಾಗಿ ಅಲ್ಲಿ ಬ್ಲಡ್ ವೆಸಲ್ಗಳು ಸ್ವೆಲ್ಲಿಂಗ್ ಆಗಿ ಇಂತಹ ಸಮಸ್ಯೆಗಳು ಬರ್ತವೆ. ಅದಕ್ಕೆ ಡ್ರೈವರ್ಗಳಿಗೆ, ಟೈಲರ್ಗಳಿಗೆ, ಆಮೇಲೆ ಆಫೀಸ್ನಲ್ಲಿ ಕೆಲಸ ಮಾಡೋರಿಗೆ ಇಂಥ ಸಮಸ್ಯೆಗಳು ಹೆಚ್ಚಾಗಿ ಕಾಣುತ್ತವೆ. ಈ ಒಂದು ಸಮಸ್ಯೆ ಬಂದಿದೆ ಅಂದರೆ ಇದಕ್ಕೆ ಪರಿಹಾರ ಒಂದು ಲೇಪನ ಮಾಡೋದು. ಎಕ್ಕದಿಲೆ ಪೇಸ್ಟ್ 1 ಚಮಚ, ನುಗ್ಗೆ ಸೊಪ್ಪಿನ ಪೇಸ್ಟು 1 ಚಮಚ, ಮುಟ್ಟಿದ್ರ ಮುನಿ ಎಲೆ ಪೇಸ್ಟು 3 ಚಮಚ, ಇವೆಲ್ಲವನ್ನು ಮಿಶ್ರಣ ಮಾಡಿ ಅದನ್ನು ಮೂಲ ದ್ವಾರಕ್ಕೆ ಲೇಪಿಸಿ, ಅದೇನಾದ್ರು ಪಿಜರ್ ಇದ್ದರೆ ಅಲ್ಲಿ ಒಳಗಡೆ ಸ್ವಲ್ಪ ಕೈ ಹಾಕಿ ಅದನ್ನು ಲೇಪಿಸಿ, ಬೆಳಗ್ಗೆ ರಾತ್ರಿ ಅದನ್ನು ಲೇಪಿಸಿ ಅದನ್ನು ಅಲ್ಲೇ ಒಂದು ಪಟ್ಟು ಥರ ಹಾಕಿ ಒಂದು ಲಂಗೋಟಿ ಕಟ್ಕೊಂಡು ಮಲ್ಕೋಬೇಕು. ಬೆಳಗ್ಗೆ ಅದು ಹಿಪ್ಪಾತ್ ಮಾಡಬೇಕು. ಹಿಪ್ಪಾತ್ ಅಂದರೆ ಒಂದು ಬುಟ್ಟೆಯಲ್ಲಿ ನೀರು ಹಾಕಿ ಅದರಲ್ಲಿ ಒಂದು ಹಿಡಿ ಉಪ್ಪು ಹಾಕಿ ಒಂದು ಬಿಸಿನೀರು, ಉಗುರು ಬೆಚ್ಚ ನೀರು ತಡ್ಕೊಳ್ಳೋಷ್ಟು ಹಾಕಿ ಅದರಲ್ಲಿ ಕುತ್ಕೊಳ್ಳೋದು, ಹಿಪ್ಪಾತ್ ಮಾಡೋದು. ರಾತ್ರಿ ಅದನ್ನು ಪಟ್ಟು ಹಾಕೋದು, ಬೆಳಗ್ಗೆ ಅದು ಹಿಪ್ಪಾತ್ ಮಾಡೋದು. ಇಷ್ಟು ಮಾಡಿದ್ರೆ ಒಂದು 21 ದಿವಸ, 1 ತಿಂಗಳಲ್ಲೇ ಮೊಳಕೆ ಮೂಲವ್ಯಾಧಿ ಆಮೇಲೆ ಪಿಜರು ಗುಣ ಆಗ್ತದೆ. ಮತ್ತು ಹೊಟ್ಟೆಲಿ ತಗೊಳ್ಳೋದು ಏನು ಅಂದರೆ ನಿರಂಜನ ಫಲದ ಬೀಜ, ಆ ಒಂದು 10-15 ಬೀಜಗಳನ್ನು ನೆನೆಸಬೇಕು ರಾತ್ರಿ ನೀರನ್ನೇ. ಬೆಳಗ್ಗೆ ಏನಷ್ಟರಲ್ಲಿ ಅದು ಜಾಮೂನ್ ಥರ ಆಗಿರುತ್ತೆ. ಒಂದು 7-8 ಬೀಜಗಳನ್ನು ಬೆಳಗ್ಗೆ ಕಿವುಚಿ ಅದನ್ನು ಸೇವನೆ ಮಾಡಬೇಕು. ಸಾಯಂಕಾಲ ಉಳಿದಿರ್ತಕ್ಕಂಥ 4-5 ಬೀಜಗಳನ್ನು 4 ಗಂಟೆಗೆ ಅದನ್ನು ಸೇವನೆ ಮಾಡಬೇಕು. ಅದರ ಜೊತೆಗೆ ನೀವೇನು ಮಾಡಬೇಕಂದ್ರೆ, ಬೆಳಗ್ಗೆ ಒಂದು 6 ಚಮಚ ಮುಟ್ಟಿದ್ರ ಮುನಿ ಸೊಪ್ಪನ್ನು 1 ಗ್ಲಾಸ್ ಮಜ್ಜಿಗೆಗೆ ಹಾಕಿ ಅದನ್ನು ಸೇವನೆ ಮಾಡೋದು. ನಿರಂಜನ ಫಲ 6 ಗಂಟೆಗೆ ಸೇವನೆ ಮಾಡೋದು. ಅದನ್ನು ಮಾಡಿದ ಮೇಲೆ 1 ತಾಸು ಬಿಟ್ಟ ಮೇಲೆ ಈ ಒಂದು ಮುಟ್ಟಿದ್ರ ಮುನಿ ಸೊಪ್ಪಿನ ರಸವನ್ನು ಮಜ್ಜಿಗೆಯಲ್ಲಿ ಹಾಕಿ ಸೇವನೆ ಮಾಡೋದು. ಇಷ್ಟು ಮಾಡಿ ಖಂಡಿತವಾಗಿಯೂ ನಿಮ್ಮ ಪಿಜರ್ ಮತ್ತು ಮೊಳಕೆ ಮೂಲವ್ಯಾಧಿ ಭಾಳ ವೇಗವಾಗಿ 1 ತಿಂಗಳಲ್ಲಿ ಗುಣಮುಖ ಆಗ್ತದೆ. 100ಕ್ಕೆ 90ರಷ್ಟು ಜನರು ಇದರ ಲಾಭ ಪಡ್ಕೋಬೋದು. ಇನ್ನೂ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ನಮ್ಮ ಆಶ್ರಮದಲ್ಲಿ ಹಲವಾರು ಔಷಧಿಗಳನ್ನು ನಾವು ಮಾಡಿದ್ದೇವೆ. ಅದರ ಪ್ರಯೋಜನ ಪಡ್ಕೋಬೋದು. ಪಿಸ್ತುಲಾಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೂ ನಮ್ಮಲ್ಲಿ ಔಷಧಿ ಇದೆ. ನಮ್ಮಲ್ಲಿ ಅದು ಆಗಿಲ್ಲ ಅಂದರೆ ಅದು ನೆಕ್ಸ್ಟ್ ಸ್ಟೇಜು, ಅದು ಕ್ಯಾನ್ಸರಸ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ಗಳಿರ್ತವೆ. ಅದಕ್ಕೆ ತ್ವರಿತವಾಗಿ ಕೆಲವೊಂದಿಷ್ಟು ಔಷಧಿ ಚಿಕಿತ್ಸೆಗಳು ಮಾಡ್ಕೊಳ್ಬೇಕಾಗ್ತದೆ. ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.